ಅವ್ರನ್ನ ಒಳ್ಳೆ ಕ್ವಾಲಿಟಿ ಒಂದು ಸ್ವರ್ಣಪ್ರಾಶನನ ಕೊಡ್ತಾರೆ ಅಂತ ಎಷ್ಟು ಚಾರ್ಜ್ ಮಾಡ್ತಾರೆ. ನಾವು ಅವಾಗ್ಲೇ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ನಿಮಗೆ ಕಳಿಸೋದು. ಸೊ ಇಷ್ಟು ಶಾಪಿಂಗ್ ಮಾಡಿದ್ದಾರೆ ಅಪ್ಪ ಮಗಳು. ನಾವು ಇವಾಗ ನಮ್ಗೆ ಸ್ವರ್ಣಪ್ರಾಶನ ಬೇಕು ಅಂತಂದರೆ ಇಮಿಡಿಯೇಟಾಗಿ ಫೋನ್ ಮಾಡಿ, ನಮ್ಮ ಮಗುಗೆ ತುಂಬ ಫ್ರೀಕ್ವೆಂಟಾಗಿ ಕೋಲ್ಡ್ ಆಗ್ತಿದೆ ಅಥವಾ ಜ್ವರ ಬರ್ತಿದೆ, ಇಮ್ಯುನಿಟಿ ಇಲ್ಲ, ಸ್ವರ್ಣಪ್ರಾಶನ ತರಿಸ್ಕೊಳ್ಳೋದಕ್ಕೆ ಆಗಲಿಲ್ಲ, ಆಲ್ರೆಡಿ ತರಿಸ್ಕೊಳ್ಳೋದಕ್ಕೆಲ್ಲ ಪ್ಲಾನ್ ಆಗಿದೆ. ಬಟ್ ಈ ವ್ಲಾಗಲ್ಲಿ ಹೇಳಿದ್ದೆ ದಟ್ ನಾನು ಸ್ವರ್ಣಪ್ರಾಶನ ತರಿಸ್ಕೊಳ್ತೀನಿ ಅಂತ. ಸೊ ಇವತ್ತು ಸ್ವರ್ಣಪ್ರಾಶನ ಎದ್ದಿದ್ದರಿಂದ ಬೆಳಗ್ಗೆನೇ ಬೇಗ ಎಲ್ಲ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆದಿತ್ಯಗೂ ಇವತ್ತು ಬ್ರೇಕ್ಫಾಸ್ಟ್ ಮಾಡಿಸಿದ್ವಿ. ಯೂಶಲಿ ನಾವು ಹೋಗ್ತಿದ್ದು ಮುಂಚೆ ಎಲ್ಲ ಸ್ವರ್ಣಪ್ರಾಶನಕ್ಕೆ 7:30-8 ಗಂಟೆಗೆಲ್ಲ ಹಾಸ್ಪಿಟಲ್ಗೆ ಇರ್ತಿದ್ವಿ. ಇವತ್ತು 9:30 ಹಾಗೆ ಹೋಯಿತು ಮನೆಯಿಂದ ಹೊರಡೋದೆ. ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿದ್ವಿ. ಮಕ್ಕಳಿಗೆ ಸ್ವರ್ಣಪ್ರಾಶನ ಹಾಕ್ಸಿದ್ದೀರಾ ಅಂತಂದರೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಹಾಕಿಸಿ ಅದಾದಮೇಲೆ ಬ್ರೇಕ್ಫಾಸ್ಟ್ ಕೊಡಿ. ಬಟ್ ಈ ಸಲ ನಾವು ಅದನ್ನು ಫಾಲೋ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಲಿಟಲ್ ಏನೂ ಇದ್ದಾರಲ್ಲ, ಇಬ್ರಿಗೆ ಸ್ನಾನ, ನಮ್ಮಿಬ್ರದ್ದು ಸ್ನಾನ, ತಿಂಡಿ ಅದೆಲ್ಲ ಲೇಟ್ ಆಗೋಯ್ತು. ಹಾಸ್ಪಿಟಲ್ಗೆ ಹೋದ್ವಿ. ಕ್ರುವಿ ರಿಜಿಸ್ಟ್ರೇಷನ್ ಹತ್ರ ಹೋಗಿ ಆ ಕಾರ್ಡ್ ಇಸ್ಕೊಂಡು ಬರೋಕ್ಕೆ ಹೋದರು. ಅದಿತಿ ಬೇರೆ ಮಕ್ಕಳು ತುಂಬ ಮಕ್ಕಳು ಬಂದಿದ್ರು ಇವತ್ತು. ಅಂತಂದರೆ ಎವ್ರಿ ಟೈಮ್ ಸ್ವರ್ಣಪ್ರಾಶನಕ್ಕೆ ಬರ್ತಿರ್ತಾರೆ. ಆದರೆ ನಮ್ಮ ಫಾಲೋವರ್ಸ್ಗಳು ತುಂಬ ಜನ ಬಂದಿದ್ರು, ಮಾತಾಡ್ಸಿದ್ರು. ಅದಿತಿ ಅಂತೂ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಎಲ್ಲ ಮಕ್ಕಳ ಜೊತೆ. ಬನ್ನಿ. ಸ್ವರ್ಣಪ್ರಾಶನ ಬೇಗನೆ ಆಗೋಯ್ತು. ಅದಾದಮೇಲೆ ಹತ್ತಿರದಲ್ಲಿದ್ದಂತಹ ಝೂಡಿಯೋಗೆ ಹೋಗಿ ಸ್ವಲ್ಪ ಶಾಪಿಂಗ್ ಆಗಿತ್ತು. ಆ್ಯಕ್ಚುಲಿ ಅದಿತಿಗೇನು ಶಾಪಿಂಗ್ ಮಾಡಬೇಕು ಅಂತ ಹೋಗಲಿಲ್ಲ, ಕ್ರುವಿಗೆ ಅವ್ರದ್ದು ಪ್ಲ್ಯಾನ್ ಇತ್ತು ಸ್ವಲ್ಪ ತೊಗೊಳ್ಬೇಕು ಅಂತ, ಅದಕ್ಕೋಸ್ಕರ ಹೋಗಿದ್ದು. ಅದಿತಿಗೆ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಈ ರೀತಿ ಕಲೆಕ್ಷನ್ಸ್ ಅದಿತಿ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ತೊಗೊಳ್ತಿದ್ದೆ. ಕೆಲವು ನೋಡಿದೆ, ಕೆಲವು ಇಷ್ಟ ಆಯಿತು, ಕೆಲವು ಇಷ್ಟ ಆಗಿಲ್ಲ. ಯಾವುದನ್ನು ತೊಗೊಂಡಿದ್ದೀನಿ, ಯಾವುದನ್ನು ಶಾಪ್ ಮಾಡಿದ್ದೀನಿ ಅದಿತಿಗೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಲಿಟಲೇ ಹುಟ್ಟಿದ ಮೇಲೆ ದಿಸ್ ಈಸ್ ಅವರ್ ಫಸ್ಟ್ ಶಾಪಿಂಗು. ನಾನು ಶಾಪ್ ಅಂತಂದರೆ ಸೆಲೆಕ್ಟ್ ಮಾಡಿದ್ದಂತಹ ಎಲ್ಲ ಒಂದು ಬಟ್ಟೆಗಳನ್ನ ಡ್ರೆಸ್ಸಿಂಗ್ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಅದಿತಿಗೆ ಟ್ರಯಲ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಟ್ರಯಲ್ ಮಾಡಿದ್ರೆ ಏನೋ ಒಂಥರ ಕಾನ್ಫಿಡೆನ್ಸ್, ಮನೆಗೆ ಬಂದಮೇಲೆ ಒಂಥರ ರಿಸ್ಕ್ ಅಲ್ವಾ. ಲಿಟಲ್ ಹೇಗೆ ಸ್ವರ್ಣಪ್ರಾಶನ ಹಾಕ್ಸಿಲ್ವಾ ಅಂತ ಅಂದ್ಬಿಟ್ಟು ಕ್ವೆಶ್ಚನ್ಸ್ನ ಕೇಳ್ತಿದ್ದೀರಾ, ಕಾಮೆಂಟ್ ಮಾಡಿದ್ದೀರಾ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸಿಗೆ ಅಪ್ಲೋಡ್ ಮಾಡಿದ್ದೆ ದಟ್ ಸ್ವರ್ಣಪ್ರಾಶನಕ್ಕೆ ನಾವು ಹೋಗ್ತಿದ್ವಿ ಅಂತ, ಆವಾಗಲೂ ಸಹ ಕೇಳಿದ್ದೀರಾ. ಸ್ವರ್ಣಪ್ರಾಶನ ಲಿಟಲ್ ಹೇಗೆ ಹಾಕ್ಸಿಲ್ಲ, ಯಾಕೆ ಹಾಕ್ಸಿಲ್ಲ, ಯಾವಾಗಿಂದ ಹಾಕಿಸ್ಬೇಕು ಅಂತಲೂ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಕ್ರುವಿ ಶಾಪಿಂಗ್ ಮಾಡ್ತಿದ್ರು, ಅದಿತಿ ಅಂತೂ ಫುಲ್ಲು ಮಸ್ತ್ ಎಂಜಾಯ್ ಮಾಡ್ತಿದ್ರು. ನಾನು ಲಿಟಲ್ ಏನೋ ಎತ್ಕೊಂಡು ಕೂತಿದ್ದೆ ಅಲ್ವಾ, ಒಂದು ಕಣ್ಣು ಅದಿತಿ ಮೇಲೂ ಇರಬೇಕಾಗತ್ತೆ. ಯಾಕಂತಂದರೆ ಅಲ್ಲಿ ಹತ್ರನೇ ಲಿಫ್ಟ್ ಇರುತ್ತೆ ಆ್ಯಂಡ್ ಸ್ಟೆಪ್ಸ್ ಎಲ್ಲ ಇರುತ್ತೆ. ಮಕ್ಕಳು ಯಾವ ಟೈಮಲ್ಲಿ ಏನು ಟಿಟೆ ಮಾಡ್ತಾರೆ ಅಂತ ಗೊತ್ತೇ ಆಗಲ್ಲ. ಆ್ಯಂಡ್ ಅಲ್ಲೊಂದು ಮಿರರ್ ಇತ್ತು. ಯೂಶಲಿ ಮಿರರ್ ಇದ್ದಾಗ ನಾನು ಅದಿತಿ ಜೊತೆ ನನ್ನ ಥ್ರೂ ಔಟ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲೆಲ್ಲಿ ಮಿರರ್ ಎಲ್ಲ ಕಾಣಿಸ್ತಿತ್ತು ಅಲ್ಲೆಲ್ಲ ಹೋದಾಗೆಲ್ಲ ನಾನು ಈ ರೀತಿ ಪಿಕ್ಚರ್ಸ್ನ ತಗೊಳ್ತಿದ್ದೆ. ತುಂಬ ಪಿಕ್ಚರ್ಸ್ ಇದೆ ಮಿರರಲ್ಲಿ ನಮ್ಮದು ಮತ್ತು ಅದಿತಿದು. ಲಿಟಲೇ ಮಲ್ಕೊಂಡಿದ್ರು. ಫುಲ್ಲು ಹೊರಗಡೆ ಹೋದಾಗ ಫುಲ್ಲು ನಿದ್ದೆ ಮಾಡ್ತಾರೆ, ಲಿಟಲೇ ಎದ್ದೊಳ್ಳೋದೇ ಇಲ್ಲ. ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಲಿಟಲೇಗೆ ಹೊರಗಡೆ ಹೋದಾಗ ಕ್ಲಾತ್ ಡೈಪರ್ ಹಾಕೊಂಡು ಹೋಗಿದ್ದೆ. ಸ್ವಲ್ಪ ಭಯ ಆಗ್ತಿತ್ತು. ಆ್ಯಂಡ್ ಬ್ಯಾಗಲ್ಲೂ ಒಂದು 2 ಕ್ಲಾತ್ ಡೈಪರು ಸ್ಪೇರ್ ಅಂತ ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೆ, ಲೀಕೇಜ್ ಏನಾದರೂ ಆದರೆ ಬಟ್ಟೆ ಎಲ್ಲ. ಲಿಟಲ್ ಹೇ ಹುಟ್ಟಿದ ಮೇಲೆ ಬ್ಯಾಗಲ್ಲಿ ಕ್ಯಾರಿ ಮಾಡೋದು ವಸ್ತುಗಳು ಜಾಸ್ತಿ ಆಗಿದೆ. ಅದಿತಿಗೆ ಸ್ವಲ್ಪ ಕಡಿಮೆ ಕ್ಯಾರಿ ಮಾಡ್ತಿದ್ದೆ, ಲಿಟಲ್ಗೆ ಸ್ವಲ್ಪ ಜಾಸ್ತಿ ಇದೆ. ಕಮಿಂಗ್ ವ್ಲಾಗ್ಸಲ್ಲಿ ನಾನು ಹೊರಗಡೆ ಹೋಗುವಾಗ ಏನೇನೆಲ್ಲ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ.
ಶಾಪಿಂಗ್ ಹೋಗ್ಬಿಟ್ರೆ ಎಷ್ಟು ಲೇಟಾಗಿ ಹೋಗ್ಬಿಡುತ್ತೆ ಅಲ್ವಾ? ಏನು ರಶ್ ಏನಿರಲಿಲ್ಲ, ಬಟ್ ಆದರೂ ನೋಡಿ ಅದು ಮಾಡಿ ಇದು ಮಾಡಿ ಲೇಟ್ ಆಗಿ ಹೋಯಿತು. ಮನೆಗೆ ಬರೋ ಅಷ್ಟರಲ್ಲಿ 2:30 ಆಗಿತ್ತು. ಊಟ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಆಮೇಲೆ ಮನೆಗೆ ಬಂದಿದ ತಕ್ಷಣ ಬೆಳಗ್ಗೆ ಅನ್ನ ಇತ್ತಲ್ಲ, ಸೊ ಅದನ್ನೇ ಕಿಚಡಿ ಮಾಡಿದ್ರು ಕುರುವಿ. ಆ್ಯಂಡ್ ಲಿಟರಲಿ ಬಂದಿದ ತಕ್ಷಣ ಎದ್ರು, ಮನೆಗೆ ಬಂದಿದ ತಕ್ಷಣ ಎದ್ರು. ಕುರುವಿ ಅದೇ ಹೇಳ್ತಿದ್ರು, ಹೊರಗಡೆ ಹೋದಾಗ ನಿದ್ದೆ ಮಾಡು, ಮನೆಗೆ ಬಂದಾಗ ಎದು ಅಂತ. ನನಗಂತೂ ಡೈಪರ್ ಹಾಕೋದಕ್ಕೆ ಇಷ್ಟನೇ ಇಲ್ಲ, ಎಷ್ಟು ಡಿಸ್ಕಂಫರ್ಟ್ ಇರುತ್ತೆ ಅಲ್ಲ ಮಕ್ಳಿಗೂ. ಅದಕ್ಕೋಸ್ಕರ ಕ್ಲಾತ್ ಡೈಪರ್ಸ್ನೇ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲಾತ್ ಡೈಪರ್ಸ್ನ ಹಾಕ್ಕೊಂಡು ಇವತ್ತು ಹೋಗಿದ್ದೆ. ಲೀಕೇಜ್ ಆಗಿದೆ ಅಂತ ಭಯ ಆಗ್ತಿತ್ತು, ಬಟ್ ಒಳಗಡೆ ಯಾವುದೇ ರೀತಿ ಲೀಕೇಜ್ ಆಗಿಲ್ಲ. ಇದ್ದ ತಕ್ಷಣ ಎಷ್ಟು ಕ್ಯೂಟಾಗಿ ಸ್ಮೈಲ್ ಕೊಡ್ತಾರೆ ಲಿಟ್ರಲಿ. ಅದಾದಮೇಲೆ ನೋಡಿದೆ ಏನಾರು ಲೀಕೇಜ್ ಆಗಿದೆಯಾ ಅಂತ. ಆ್ಯಕ್ಚುಲಿ ಲೀಕೇಜ್ ಆಗಿಲ್ಲ, ನಿಮಗೂ ತೋರಿಸ್ತೀನಿ. ಮಕ್ಕಳಿಗೆ ನಿಜವಾಗ್ಲೂ ಕ್ಲಾತ್ ಡೈಪರ್ಸ್ ಬೆಸ್ಟ್ ಆಗುತ್ತೆ. ಕ್ಲಾತ್ ಡೈಪರ್ಸು ಒಂದು 2-3 ಅಷ್ಟೇ ಪಿ ಹೋಲ್ಡ್ ಮಾಡೋದು, ಒಂದೊಂದ್ಸಲ 1-2 ಪಿ ಹೋಲ್ಡ್ ಮಾಡುತ್ತೆ. ಬಟ್ ಇಟ್ಸ್ ಫೈನ್. ನಾರ್ಮಲ್ ಡೈಪರ್ಸ್ ಏನಂತ ಹೇಳ್ತೀವಿ, ಡಿಸ್ಪೋಸಬಲ್ ಡೈಪರ್ಸು ಮಕ್ಕಳ ಒಂದು ಸ್ಕಿನ್ ತುಂಬ ಇರಿಟೇಷನ್ ಮಾಡುತ್ತೆ. 1-2 ಸಲ ಹಾಕಿದ್ದಕ್ಕೆ ಬಮ್ಮೆಲ್ಲ ಲಿಟಲ್ ಹೇಗೆ ಅಂತಂದರೆ ಏನಲ್ ಪ್ಲೇಸ್ ಅಲ್ಲ ಅಂತಂದರೆ ಹಿಂದೆಗಡೆ ಬಮ್ಮಲ್ಲಿ ಒಂದು ಸ್ವಲ್ಪ ಸುಟ್ಟಿರೋ ಥರ ಅಂತಂದರೆ ಒಂಥರ ಹೀಟಿಗೆ ಆಗುತ್ತಲ್ಲ, ಆ ರೀತಿ ಆಗಿದೆ. ಅದಕ್ಕೋಸ್ಕರ ನಾನು ಇನ್ಮೇಲಿಂದ ಹಾಕಲೇಬಾರ್ದು, ಏನೇ ಆದ್ರೂ ಕ್ಲಾತ್ ಡೈಪರೇ, ಮನೆಯಲ್ಲೇನು ಕ್ಲಾತ್ ಡೈಪರೇ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದೆ. ಸೊ ನೋಡಿದೆ ಲೀಕೇಜ್ ಆಗಿರಲಿಲ್ಲ. ಊಟ ಮಾಡಿ ಅದಾದಮೇಲೆ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೇನೆ ಲಿಟಲೇನ ಮಲಗಿಸ್ತಾ ಇದ್ದೀನಿ. ಕೊಡಿ, ತರಿಸ್ಕೊಳ್ತಿದ್ದೀರಿ ಅಂತ ಹೇಳಿದ್ರಿ. ನಾನು ಲಾಸ್ಟ್ ವ್ಯಾಕ್ಸಿನ್ ಬ್ಲಾಗಲ್ಲಿ ಹೇಳಿದ್ದೆ ದಟ್ ನಾನು ಸ್ವರ್ಣಪ್ರಾಶನ ತರಿಸ್ಕೊಳ್ತೀನಿ ಅಂತ. ಸೊ ಅದರ ಡೀಟೇಲ್ಸ್ನ ಇವತ್ತು ಹೇಳ್ತಿದ್ದೀನಿ. ಯಾಕೆ ಈ ಮಂತ್ ಸ್ವರ್ಣಪ್ರಾಶನ ತರಿಸ್ಕೊಳ್ಳೋದಕ್ಕಾಗಲಿಲ್ಲ, ಆಲ್ರೆಡಿ ತರಿಸ್ಕೊಳ್ಳೋದಕ್ಕೆಲ್ಲ ಪ್ಲ್ಯಾನ್ ಆಗಿದೆ, ಬಟ್ ಯಾಕೆ ಈ ತಿಂಗಳಾಗಲಿಲ್ಲ ಆ್ಯಂಡ್ ನಿಮಗೂ ನಾನು ಹೇಳ್ತೀನಿ ಅಂತ ಹೇಳಿದೆ. ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಸೇಫ್, ಟ್ರಸ್ಟೆಡ್, ನೀವು ಆರಾಮಾಗಿ ನಂಬೋದು ಅವ್ರನ್ನ. ಒಳ್ಳೆ ಕ್ವಾಲಿಟಿ ಒಂದು ಸ್ವರ್ಣಪ್ರಾಶನ ಕೊಡ್ತಾರೆ ಅಂತ, ಎಷ್ಟು ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ನಾನು ಹೇಳಿದ್ದೆ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ. ಸೊ ಅದಕ್ಕೆ ನಾವು ಹೋಗ್ತಿದ್ದೀವ ಅಥವಾ ನಾರ್ಮಲ್ ಮಿನಿಮಲ್ ರೇಂಜಲ್ಲಿರುವಂತಹ ಒಂದು ಸ್ವರ್ಣಪ್ರಾಶನ ತೊಗೊಳ್ತಿದ್ದೀವ, ಅದನ್ನೆಲ್ಲನೂ ಹೇಳ್ತೀನಿ. ಸೊ ಶಾಪಿಂಗಲ್ಲಿ ಅದಿತಿಗೆ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಹೇಳ್ತೀನಿ. ಸೊ ನೋಡಿ, ಇಷ್ಟು ಶಾಪಿಂಗ್ ಮಾಡಿದ್ದಾರೆ ಅಪ್ಪ ಮಗಳು. ನಾನು ಮುದುಗುಲ ಏನೂ ನಮಗೆ ಅಂತ ಏನೂ ತೊಗೊಳ್ಳಿಲ್ಲ. ಯಾಕಂತಂದರೆ ಇಲ್ಲ, ಸ್ವಲ್ಪ ದಿನ ಆದಮೇಲೆ ನಾನು ಶಾಪ್ ಮಾಡ್ತೀನಿ. ಏನು ಗೊತ್ತಾ, ನಂದು ಕೃವಿದು ಅದೇ ರೀತಿ. ಒಂದು ಸಲ ಹೋದರೆ ಅವ್ರಿಗೆ ಮಾತ್ರ, ಇನ್ನೊಂದು ಸಲ ಹೋದರೆ ನನಗೆ ಮಾತ್ರ, ಆ ರೀತಿ. ಸೊ ಒಂದು ಬಡ್ಜೆಟಲ್ಲಿ, ಸೊ ವಿ ಪ್ಲ್ಯಾನ್ ಲೈಕ್ ದ್ಯಾಟ್. ಎಲ್ಲನೂ ಒಂದೇ ಸಲ ಆಗಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ. ಸೊ ಅದಿತಿಗೆ ದಿಸ್ ಇಸ್ ಮೈ ಫೇವ್ರೇಟ್. ಇದು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಇದು ಚೆನ್ನಾಗಿದೆ. ಸೊ ಇದು ಒಂದು ಇದು ಟೀ ಶರ್ಟು ಮಾಮೂಲಿ ಇದು. ಆ್ಯಂಡ್ ಇದ್ರ ಕೆಳಗಡೆ ಸೇಮ್ ಕಲರ್ ಚಡ್ಡಿ. ಕ್ವಾಲಿಟಿ ಚೆನ್ನಾಗಿತ್ತು. ದಿಸ್ ಇಸ್ ಫ್ರಮ್ ಝೂಡಿಯೋ. ಸೊ ಝೂಡಿಯೋದಲ್ಲಿ ಚೆನ್ನಾಗಿದೆ. ಈಗ ಆಫರ್ಸ್ ಅಂತ ಈ ಕಡೆ ಬನ್ನಿ ಆಫರ್ಸ್ ಅಂತ ಏನು ನಡೀತಲ್ಲ, ನಾರ್ಮಲ್ ಯಾವಾಗಲೂ ಹೇಗಿರುತ್ತೋ ಅದೇ ರೀತಿ. ಜೋಬು ಇದೆ. ಅದಿತಿಗೆ ಜೋಬು ಇರೋದು ಅಂದರೆ ತುಂಬ ಇಷ್ಟ. ಸೊ ಇದು ಒಂದು. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಸೇಮ್ ಪಿಂಕ್, ಚೆನ್ನಾಗಿತ್ತು. ಇದೊಂಥರ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಹೆಡ್ ಬ್ಯಾಂಡ್ ಸಹ ಇತ್ತು ಇದರಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಆ್ಯಕ್ಚುಲಿ ಏನು ಮಾಡಿಬಿಟ್ಟಿದ್ದೀನಿ ಗೊತ್ತಾ, ನಾನು ಇದು 12 to 18 ಮಂತ್ಸ್ ತೊಗೊಂಡ್ಬಿಟ್ಟಿದ್ದೀನಿ. ಅಂದರೆ 2 ಕೈಯಲ್ಲಿ ಇಟ್ಕೊಂಡಿದ್ದೆ, 2 to 3 years, 12 to 18 ಮಂತ್ಸ್ದು. ಸೊ 12 to 18 ಮಂತ್ಸ್ ತೊಗೊಂಡ್ಬಿಟ್ಟಿದ್ದೀನಿ. ಸ್ಕರ್ಟ್ ಕರೆಕ್ಟಾಗಿ ಆಗ್ತಿದೆ, ಬಟ್ ಈ ಟೀ ಶರ್ಟು ಒಂದು ಸ್ವಲ್ಪ ಟೈಟ್ ಇದೆ. ಓಕೆನಾ? ಸೊ ಈ ಟೀ ಶರ್ಟ್ ಸ್ವಲ್ಪ ಟೈಟ್ ಇದೆ. ಅದಕ್ಕೋಸ್ಕರ ಕ್ರೂವಿಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಕಸ್ಟಮರ್ ಕೇರ್ ಫೋನ್ ಮಾಡಿದ್ದಕ್ಕೆ ಪ್ಲೀಸ್ ಬನ್ನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಹೆಡ್ ಬ್ಯಾಂಡ್ ಎಲ್ಲ ಇದೆ, ಚೆನ್ನಾಗಿದೆ. ಸೊ ಇದನ್ನೊಂದು ಹೋಗಿ ಜಸ್ಟ್ ಇನ್ನೊಂದು ಎಕ್ಸ್ಟ್ರಾ ನೆಕ್ಸ್ಟ್ ಸೈಜ್ನ ತೊಗೊಂಡು ಬರ್ತಾರೆ. ಆ್ಯಂಡ್ ದಿಸ್ ಇಸ್ ವೆರಿ ಪ್ರಿಟಿ ಪಿಸ್ತಾ ಗ್ರೀನ್ ಕಲರ್. ಇದನ್ನು ಸೇಮ್ 2 to 3 yearsಗೆ ತೊಗೊಂಡಿದೆ. ಇದರಲ್ಲಿ ಜೋಬಿಲ್ಲ ಕಂದ, ಇದು ನಾರ್ಮಲ್ ಪ್ಯಾಂಟ್ ಥರ ಆಲ್ಮೋಸ್ಟ್. ಆ್ಯಂಡ್ ಇದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಗೊತ್ತಾ ಇದರಲ್ಲಿ ಅದಿತಿ. ಈ 3 ತೊಗೊಂಡಿದ್ದು. ಇನ್ನೊಂದು 2 ನೋಡಿದೆ, ಬಟ್ ಸೈಜ್ ಇಶ್ಯೂಸ್ ಅಂತ ಅನ್ನಿಸ್ತು. ನೀವೇ ಹೋಗ್ತಾ ಇರ್ತೀವಲ್ವ ಅವಾಗವಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಎಸ್, ಇಷ್ಟೇ. ಎನಿವೇ 3 ತೊಗೊಂಡಿದ್ದು. ಇನ್ನೊಂದು 2 ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಎನಿವೇ ಯಾವಾಗಲೂ ಹೋಗ್ತಿರ್ತೀವಿ ಅಲ್ಲೇ, ಸೊ ಬೇಕಾದಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಇನ್ನು ಮಿಕ್ಕಿದ್ದು ಇದೆಲ್ಲನೂ ರುಬಿದು, ನಾನೇನು ತೊಗೊಳ್ಳಿಲ್ಲ ಅಷ್ಟೇ. ಎಸ್, ಸ್ವರ್ಣಪ್ರಾಶನಕ್ಕೆ ಬರೋದಾದರೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಪ್ಲೀಸ್ ಕ್ಲೀನಾಗಿ ಕೇಳಿಸ್ಕೊಳ್ಳಿ ನಾನು ಏನೇನು ಹೇಳ್ತಿದ್ದೀನಿ ಅಂತ. ಸೊ ನಾನು ಹೇಳ್ದಲ್ಲ, ನಾನು ವಿಚಾರಿಸ್ತೀನಿ ಅಂತ ನಾನು ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದೆ. ಸೊ ಅವ್ರು ಹೇಳಿದ್ರು ಅವ್ರ ಹತ್ರ ಏನೇನು ಒಂದು ಯಾವ ರೀತಿಯಾದ ಒಂದು ಏನು ಸ್ವರ್ಣಪ್ರಾಶನದ್ದು ಆ್ಯಂಡ್ ಬೇರೆಯಾದ ಒಂದು ಮೆಡಿಸಿನ್ಸ್ ಇದೆ ಅಂತ ಹೇಳಿದ್ರು. ಅಂದರೆ ಇಟ್ಸ್ ಆಲ್ ಅಬೌಟ್ ತುಪ್ಪ, ಲೇಹ್ಯಗಳೇ ಇರೋದು. ಆ್ಯಂಡ್ ಡಾಕ್ಟರ್ ಹೇಳಿದ್ರೆ ಎಲ್ಲ ನಮ್ಮ ಮಗುಗೆ ಕಸ್ಟಮೈಸೇಷನ್ ಮಾಡ್ಕೊಳ್ಬೋದು ಅಂತ. ನಾನು ಕೇಳಿದೆ, ಚಿನ್ನದ ಭಸ್ಮ ನಮಗೆ ಬೇಕು ಅಂತಂದರೆ ಎಷ್ಟಾಗುತ್ತೆ ಅಂತ. ದೆ ಸೆಡ್ 30,000 to 35,000 ಆಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ಆ್ಯಕ್ಚುಲಿ ಅದು ನಮ್ಮ ಬಜೆಟ್ಗೆ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ.
ಓಕೆನಾ. ಆ್ಯಂಡ್ ಅದು ಒಂದು 6 ತಿಂಗಳಿಗೆ ಅಷ್ಟೇ ಆಗುತ್ತೆ. ಇನ್ನೊಂದು 6 ತಿಂಗಳಿಗೆ ನಾವು ಅಷ್ಟೇ ಅಮೌಂಟ್ ಪೇ ಮಾಡಬೇಕು. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ಚಿನ್ನದ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಜಸ್ಟ್ ಭಸ್ಮಕ್ಕೇ 14,000 ಆಗುತ್ತಂತೆ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಪ್ರಿಪ್ರೇಷನ್ ಅದೆಲ್ಲ ಸೇರಿ ಅವರು ಅಷ್ಟಾಗುತ್ತೆ, 30-35 ಆಗುತ್ತೆ ಅಂದರು. ಆಮೇಲೆ ಸರಿ ಅಂದ್ಬಿಟ್ಟು ಬೇರೆ ಹಂಗೆ ಪ್ಯಾಕೇಜಸ್ನ ಕೇಳ್ತಾ ಇದ್ದೆ. ಅದಾದಮೇಲೆ ನಿತ್ಯ ಪ್ರಾಶನ ಅಂತ ಒಂದಿದೆ, ಅದನ್ನು ನೀವು ಕೊಡ್ಬೋದು. ಅದನ್ನು ನಿತ್ಯ ಪ್ರಾಶನ ಅಂತ ಹೇಳ್ತಾರಂತೆ. ಸೊ ಅದು ನಮ್ಮ ಮಗುಗೆ ಕಸ್ಟಮೈಸೇಷನ್. ಈಗ ನಮ್ಮ ಮಗುಗೆ ತುಂಬ ಫ್ರೀಕ್ವೆಂಟಾಗಿ ಕೋಲ್ಡ್ ಆಗ್ತಿದೆ ಅಥವಾ ಜ್ವರ ಬರ್ತಿದೆ, ಇಮ್ಯುನಿಟಿ ಇಲ್ಲ. ಸೊ ಆ ರೀತಿ ಮಕ್ಕಳಿಗೆ ನಿತ್ಯ ಪ್ರಾಶನ, ನಮ್ಮ ಮಗುಗೆ ಕಸ್ಟಮೈಸೇಷನ್ ಯಾವ ರೀತಿ ಬೇಕೋ ಅದನ್ನು ಅವ್ರು ಪ್ರಿಪೇರ್ ಮಾಡಿ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ನಿತ್ಯ ಪ್ರಾಶನ. ಬೇರೆ ಸ್ವರ್ಣ ಪ್ರಾಶನ, ಇವಾಗ ನಾವು ಹಾಸ್ಪಿಟಲ್ STM ಹಾಸ್ಪಿಟಲ್ಗೆ ಹೋಗಿ ಏನು ಹಾಕಿಸ್ಕೊಂಡು ಬರ್ತೀವಿ ಸ್ವರ್ಣ ಪ್ರಾಶನ, ಆ ರೀತಿಯಾದ ಸ್ವರ್ಣ ಪ್ರಾಶನನ ಸೇಮ್ ನಾವಿಲ್ಲಿ ಎಷ್ಟು ಪೇ ಮಾಡ್ತೀವೋ ಅಷ್ಟೇ ಅಲ್ಲೂ ಪೇ ಮಾಡಬೇಕಾಗತ್ತೆ. ಬಟ್ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅವ್ರ ಹತ್ರ ಇದೆ. ಸೊ ಏನಪ್ಪ ನಿದ್ದೆ ಬರ್ತಿದ್ಯಾ? ಅದಿತಿಗೆ ತಲೆಗೆ ಸ್ನಾನ ಮಾಡಿಸ್ದೆ, ಹರಳೆಣ್ಣೆ ಎಲ್ಲ ಮಸಾಜ್ ಮಾಡಿ ನಿದ್ದೆ ಬರ್ತಾ ಇದೆ ಆಲ್ರೆಡಿ. ಎಸ್, ಏನು ಮಾಡ್ಬಿಟ್ಟು ಮಲ್ಕೊಳ್ಳೋಣ? ಭಗವದ್ಗೀತೆನ ಚಾಟ್ಸಾ? ಸ್ವಲ್ಪ ಹೊತ್ತು ಆಟ ಆಡಿ ಮಾಡಿ ಮಲ್ಕೊಳ್ಳೋದಾ? ಓಕೆ, ಹೋಗಿ ಆಟ ಆಡ್ಕೊಂಡು ಬರಂಗಿದ್ರೆ ಹೋಗಿ. ಬಂದಿಲ್ವಾ? ಓಕೆ. ಸೊ ಏನು ಬಂದವರ? ಓಕೆ. ಎಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಅಂತಂದರೆ, ನಾವು ಇವಾಗ ನಮ್ಗೆ ಸ್ವರ್ಣ ಪ್ರಾಶನ ಬೇಕು ಅಂತಂದರೆ ಇಮಿಡಿಯೇಟಾಗಿ ಫೋನ್ ಮಾಡಿ ಅವ್ರಿಗೆ ಆರ್ಡರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅವ್ರು ಇರೋದು ತುಮಕೂರಲ್ಲಿ. ದಟ್ ಈಸ್ ಒನ್. ಆ್ಯಂಡ್ ಇಷ್ಟು ಮಿನಿಮಮ್ ಅಂತ ತೊಗೊಳ್ಬೇಕು. 10 ಪ್ಯಾಕೆಟ್ಸ್ ಆಫ್ ಅಂದರೆ 10 ಮಂತ್ಸಿಗೆ ತೊಗೊಳ್ಬೇಕಾಗುತ್ತೆ. ಅಂದರೆ 10 ಸೆಟ್ ಆಫ್ ಸ್ವರ್ಣ ಪ್ರಾಶನ ತೊಗೊಳ್ಬೇಕು. ಅದರಲ್ಲಿ ಭಸ್ಮ, ತುಪ್ಪ ಆ್ಯಂಡ್ ಇನ್ನೊಂದು ಇದ್ರ ಥರ ಕೊಡ್ತಾರೆ, ಜೇನುತುಪ್ಪ ಥರ. ಸೊ ಆ ಒಂದು ಕಂಪ್ಲೀಟ್ ಪ್ಯಾಕೆಟಲ್ಲಿ ಇರುತ್ತೆ. ಆ್ಯಂಡ್ ಆಲ್ಸೋ ಅವರು ಒಂದು ಡೇಟ್ಸ್ನ ಕೊಟ್ಬಿಟ್ಟಿರ್ತಾರೆ, ಯಾವ ಮಂತಲ್ಲಿ ಯಾವ ಡೇಟಿಗೆ ಬರುತ್ತೆ, ಎಷ್ಟೊತ್ತಿಗೆ ಹಾಕಬೇಕು ಅಂತೆಲ್ಲ ಡ್ಯೂರೇಷನ್ ಎಲ್ಲ ಕೊಟ್ಟಿರ್ತಾರೆ. ಓಕೆನಾ. ಸೊ ಅದೇ ರೀತಿ ಫಾಲೋ ಮಾಡಬೇಕು. ನೀವೇನಾದರೂ ಅವ್ರ ಹತ್ರ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ 10 ಪ್ಯಾಕೆಟ್ನ ತೊಗೊಳ್ಬೇಕಾಗತ್ತೆ. 10 ಅಂದರೆ ಮಿನಿಮಮ್ ಇಸ್ 10. 10 ಮೇಲೆ ನೀವು ಎಷ್ಟರ ಆರ್ಡರ್ ಮಾಡ್ಬೋದು. ಆ್ಯಂಡ್ 25ನೇ ತಾರೀಕು ಇತ್ತಲ್ಲ ಈ ಸಲ. ಸೊ ನಾನು ಒಂದು 23ನೇ ತಾರೀಕೇನೋ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ, ಕಳ್ಸ್ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ಕೆ, ಇಲ್ಲ ಮೇಡಮ್ ನೀವು 10 ಡೇಸ್ ಮುಂಚೆನೇ ಹೇಳಬೇಕು, ನಾವು ಆವಾಗಲೇ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ನಿಮಗೆ ಕಳಿಸೋದು. ಸೊ ಈ ತಿಂಗಳು ಆಗಲ್ಲ, ನೀವು ನೆಕ್ಸ್ಟ್ ತಿಂಗ್ಳಿಗೆ ಆರ್ಡರ್ ಮಾಡ್ಕೊಳ್ಳಿ ಅಂತ ಆಲ್ರೆಡಿ ನಾನು ಆರ್ಡರ್ನ ಪ್ಲೇಸ್ ಮಾಡಿದ್ದೀನಿ. 12 ಅಂದರೆ 1 ವರ್ಷಕ್ಕೆ ಆಗುವಷ್ಟು ತೊಗೊಂಡಿದ್ದೀನಿ. ತುಂಬ ಜನ ಕೇಳ್ತಿದ್ದು ಲಿಟಲ್ ಹೇಗೆ ನೀವು ಆಲ್ರೆಡಿ ಅಂದರೆ ಸ್ಟಾರ್ಟ್ ಮಾಡಿದ್ರೆ, ಮೊನ್ನೆ ಹೋಗಿದಾಗ ಹಾಸ್ಪಿಟಲ್ಗೆ ಅದಿತಿಗೆ ಸ್ವರ್ಣ ಪ್ರಾಶನ ಹಾಕಿಸಿದಾಗ ಲಿಟಲ್ ಹೇಗೂ ಕೊಡಿಸಿದ್ರ ಅಂತ ಕೇಳಿದ್ರಿ. ಅದನ್ನು ನಾನು ಹೇಳ್ತೀನಿ. ಸೊ ನಾವು ಆಲ್ರೆಡಿ 12 ಬುಕ್ ಮಾಡಿದ್ದೀವಿ. ಸೊ ಅದಿತಿಗೇನೆ 12 ಆಗುತ್ತೆ. ಯಾಕೆ ಲಿಟಲ್ ಹೇಗೆ ಈಗ ಕೊಡಿಸಿಲ್ಲ? ನಾನು ಕೊಡಿಸ್ಲಿಲ್ಲ, ಮೊನ್ನೆ ಹೋದಾಗ ಕೊಡಿಸಿಲ್ಲ. ನಮ್ಮದು ಆಯುರ್ವೇದ ಆಗಿರೋದ್ರಿಂದ ನಮಗೆ ಪ್ರಾಶ ಆಮೇಲೆ ಲೇಹ್ಯ ಎಲ್ಲ ಕೊಟ್ಟಿರ್ತಾರೆ ಅಲ್ವಾ, ತುಪ್ಪ ಎಲ್ಲ. ಸೊ ಅದರಲ್ಲೇ ಚಿನ್ನದ ಭಸ್ಮದ ಒಂದು ಅಂಶ ಇರುತ್ತಂತೆ. ಸೊ ಟೂ ಮಚ್ ಬೇಡ ಅನ್ನೋದು ಅದಿತಿಗೂ ಅದನ್ನೇ ಫಾಲೋ ಮಾಡಿದ್ದು. ಅದಿತಿಗೂ 1 ವರ್ಷದಿಂದ ಕೊಡಿಸಿದ್ದು. ಈವನ್ ಲಿಟಲ್ ಲೇಗೂ ನಾವು ಅದನ್ನೇ ಫಾಲೋ ಮಾಡ್ತೀವಿ. ಅದಕ್ಕೋಸ್ಕರ ಲಿಟಲ್ ಲೇಗೆ ಕೊಡಿಸಿಲ್ಲ. ಸೊ ಇವಾಗ ನಾನು ನೆಕ್ಸ್ಟ್ ತಿಂಗಳಿಂದ ನಾನು ಮನೇಲೇ ಸ್ವರ್ಣ ಪ್ರಾಶನ ಹಾಕ್ಸೋದಕ್ಕೆ ಶುರು ಮಾಡ್ತೀನಿ. ಸೊ ಆ ಒಂದು ಮನೆಗೆ ಹಾಕ್ಸ್ಕೊಳ್ಳೋದನ್ನ ಆರ್ಡರ್ ಮಾಡಿದ್ದೀನಿ. ಸೊ ಈಗ ಬರೋದಾದರೆ ಎಷ್ಟು ಅಮೌಂಟ್? ಸೊ ನೀವು ಒಂದು ಮಂತ್ಗೆ ನಾವು STM ಹಾಸ್ಪಿಟಲಲ್ಲಿ ಪೇ ಮಾಡ್ತಿದ್ದು 150 ರೂಪೀಸ್. ಇಲ್ಲೂ ಅಷ್ಟೇ ಇದೆ, ಜಾಸ್ತಿ ಏನಿಲ್ಲ. ಸೊ 150 ರೂಪೀಸ್. ಸೊ ಈಗ ನಾವು 10 ಪರ್ಚೇಸ್ ಮಾಡ್ತೀವಿ ಅಂತಂದರೆ 1500 ಆಗುತ್ತೆ. 12 ಪರ್ಚೇಸ್ ಮಾಡ್ತೀವಿ ಅಂದರೆ 150 × 12 ಆ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ್ಯಂಡ್ ಶಿಪ್ಪಿಂಗ್ ಚಾರ್ಜ್ 100 ರೂಪೀಸ್ ಎಕ್ಸ್ಟ್ರಾ ಅಂತ ವಿತಿನ್ ಕರ್ನಾಟಕ. ಸೊ ನೀವು ಔಟ್ಸೈಡ್ ಶಿಪ್ಪಿಂಗ್ ಮಾಡ್ತಿದ್ದೀರಾ ಅಂತಂದರೆ ಯು ಹ್ಯಾವ್ ಟು ಬೇರ್ ದಟ್ ಪರ್ಟಿಕ್ಯುಲರ್ ಶಿಪ್ಪಿಂಗ್ ಚಾರ್ಜ್. ಆ ರೀತಿ ಅವರ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಆ್ಯಕ್ಚುಲಿ ಅವರು ನನಗೆ ನನ್ನ ಅದಿತಿ ಪೀಡಿಯಾಟ್ರಿಷಿಯನ್, ಮುಂಚೆ ನಾವು ಯಾರಿಗೆ ತೋರಿಸ್ತೀವಿ ಪೀಡಿಯಾಟ್ರಿಷಿಯನ್, ಅವರು ನಮಗೆ ಕೊಟ್ಟಿದ್ದು. ದಟ್ ಪರ್ಸನ್ ಇಸ್ ವೆರಿ ಟ್ರಸ್ಟೆಡ್ ಪರ್ಸನ್, ನೀವು ನಂಬಬಹುದು. ಆ್ಯಂಡ್ ನಾನು ಆವಾಗಲೇ ಹೇಳಿದ್ನಲ್ಲ, ಅವ್ರ ಹತ್ರ ಬೇರೆ ಬೇರೆ ರೀತಿಯಾದ ಒಂದು ಕಸ್ಟಮೈಸೇಷನ್ ಇದೆ. ನಿಮ್ಮ ಮಗುಗೆ ಏನಾದರೂ ಈಗ ಅವರು ಅದನ್ನು ಹೇಳಿದ್ರು, ಕೆಲವು ಮಕ್ಕಳುಗಳಿಗೆ ನೆನಪಿನ ಶಕ್ತಿ ನನಗೆ ತುಂಬ ಮೆಸೇಜಸ್ ಮಾಡ್ತೀರಾ ಅಲ್ವಾ, ನೆನಪಿನ ಶಕ್ತಿ ನನ್ನ ಮಗುಗಿಲ್ಲ ಅಂತ. ಸೊ ನೀವು ಅವ್ರ ಹತ್ರ ಮಾತಾಡಿದ್ರೆ ಅವರು ನಿಮಗೆ ಅದನ್ನು ಮಾಡಿ ಕಳಿಸ್ತಾರೆ. ಐ ಆಮ್ ಓನ್ಲಿ ರೆಸ್ಪಾನ್ಸಿಬಲ್ ಅನ್ನೋದಕ್ಕಿಂತ ನಾನು ಈಗ ಸ್ವರ್ಣ ಪ್ರಾಶನನ ತರಿಸ್ಕೊಂಡು SDM ಅಲ್ಲಿ ಅದಿತಿಗೆ ಸೆಟ್ ಆಗಿದೆ. ನಾವು ಯಾವುದೇ ರೀತಿ ಕಸ್ಟಮೈಸೇಷನ್, ಎಕ್ಸ್ಟ್ರಾ ಕಸ್ಟಮೈಸೇಷನ್ ಅಂತ ಹೋಗ್ತಿಲ್ಲ. ನಾರ್ಮಲ್ SDM ಅಲ್ಲಿ ಏನು ಸ್ವರ್ಣ ಪ್ರಾಶನ ಹಾಕಿಸ್ಕೊಳ್ತಿದ್ವು ಅದೇ ರೀತಿ ಸ್ವರ್ಣ ಪ್ರಾಶನ. ಯಾಕಂತಂದರೆ ಈ ಡಾಕ್ಟರ್ SDM ಅಲ್ಲಿ ಪೂರ್ಣಿಮಾ ಡಾಕ್ಟರ್ ಅಂತ ಇದ್ದರು. ಸೊ ಅವರು ನಮಗೆ ಹೇಳಿದ್ರಿಂದ ಎಲ್ಲ ದೇವ್ರು ಅಂದರೆ ಎಲ್ಲನೂ ಆಯುರ್ವೇದ ಒಂದು
ಪ್ರಾಕ್ಟೀಸೇ ಮಾಡೋದ್ರಿಂದ ದೇ ಆರ್ ಟ್ರಸ್ಟೆಡ್ ಅಂತ ನಾನು ನಂಬ್ತಾ ಇದ್ದೀನಿ. ಸೊ ನೀವು ಅಂದರೆ ಬೇರೆ ಕಸ್ಟಮೈಸೇಷನ್ ಬಗ್ಗೆ ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ಯಾವುದನ್ನು ಟ್ರೈ ಮಾಡಿಲ್ಲ. ಒಂದು ತುಪ್ಪ ಹೇಳಿದ್ರು ಅದು ಒಳ್ಳೇದಂತೆ ಮಕ್ಕಳಿಗೆ, ತುಂಬ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಸೊ ಲಿಟಲ್ ಏನು ತುಪ್ಪ ತಿನ್ನಂಗೆ ಆದಮೇಲೆ ಕೃವಿ ಹೇಳಿದ್ರು, ಇಬ್ರಿಗೂ ಒಂದೇ ಸಲ ತರಿಸಿ ಅಂದರೆ ಹಾಕೋಣ ಅಂತ ಅವ್ರೇನೋ ಹೇಳಿದ್ರು, ಒಂದು ತುಪ್ಪ ಅಂತ ಸಮಥಿಂಗ್ ಏನೋ ಹೇಳಿದ್ರು. ಆ ತುಪ್ಪನ ಜಸ್ಟ್ ದಿನಕ್ಕೆ 1/4 ಚಮಚ ಮಾತ್ರ ಹಾಕಬೇಕು, ಜಾಸ್ತಿನೂ ಹಾಕಂಗಿಲ್ಲ, ಒಂದು 6 ಮಂತ್ಸ್ ಅಷ್ಟೇ ಹಾಕಬೇಕು, ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಸೊ ಅದನ್ನು ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೂ ಅದನ್ನು ಡೀಟೇಲ್ಸ್ ಕೊಡ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ತಿಳ್ಸ್ಕೊಳ್ಬೋದು. ಐ ಥಿಂಕ್ ಅದನ್ನು ಹೇಳಿದ್ರು ಒಂದೇ 12,000 13,000 ಏನೋ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಬೇಡ. ಸೊ ಲಿಟಲಿ ಒಂದ್ಸಲ 6 ಮಂತ್ಸ್ ಆದಮೇಲೆ ಇಬ್ರಿಗೂ ಪ್ಲಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ವೆದರ್ ಐ ಆಮ್ ಗೋಯಿಂಗ್ ಟು ಪ್ಲಾನ್ ಆರ್ ನಾಟ್ ಅಂತ ನನಗೂ ಇನ್ನೂ ಶ್ಯೂರ್ ಇಲ್ಲ. ಜಸ್ಟ್ ಹೇಳಿದೆ ನಿಮಗೆ ಈ ರೀತಿಯಾದ ಕಸ್ಟಮೈಸೇಷನ್ ಅವ್ರ ಹತ್ರ ಸಿಗುತ್ತೆ ಅಂತ. ಸೊ ನಾನಿವಾಗ ನೆಕ್ಸ್ಟ್ ಮಂತ್ಗೆ ಆಲ್ರೆಡಿ ಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಮಂತ್ ಯಾವತ್ತು ಬೀಳುತ್ತೆ, ಐ ಥಿಂಕ್ 20s ಆ ಒಂದು ಡ್ಯೂರೇಷನಲ್ಲೇ ಬೀಳುತ್ತೆ. 21ನೇ ತಾರೀಕಿಂದನೇ ಸಮಥಿಂಗ್ ಯಾವತ್ತೋ ಒಂದಿದೆ, ಅವತ್ತಿಗೆ ಅಷ್ಟರಲ್ಲಿ ನನಗೆ ಬರುತ್ತೆ. ನಾನು ಮಿಕ್ಸ್ ಮಾಡಿ ಮನೇಲೇನೆ ಇನ್ಮೇಲೆ ಸ್ವರ್ಣಪ್ರಾಶನ ಹಾಕ್ಸ್ತೀನಿ. ಲಿಟಲೇಗೆ 1 ವರ್ಷದಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಅವರ ಡೀಟೇಲ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅವ್ರಿಗೆ ಫೋನ್ ಮಾಡಿ, ಅಕಸ್ಮಾತ್ ಫೋನ್ ಮಾಡಿಲ್ಲ, ಕೆಲವೊಂದ್ಸಲ ಅವ್ರದ್ದು ನಾಟ್ ರೀಚಬಲ್ ಬರುತ್ತೆ. ನಾನು ಅದೇ ರೀತಿ ಟ್ರೈ ಮಾಡಿದೆ, ಏನಪ್ಪ ಇದು ನಂಬರೇ ಸಿಗ್ತಿಲ್ಲ, ದೆನ್ ಐ ಫೈನಲಿ ಗಾಟ್ ಇಟ್. ಭಯ ಪಡಬೇಡಿ ಆ್ಯಂಡ್ ಆರ್ಡರ್ ಮಾಡಿಕೊಡಿ ಅಂತ ನನ್ನನ್ನು ಕೇಳಿಬಿಡಿ ಪ್ಲೀಸ್, ನೀವೇ ಡೈರೆಕ್ಟಾಗಿ ಮಾತಾಡಿ. ಆ್ಯಂಡ್ ನನಗೂ ಅವ್ರಿಗೂ ಯಾವುದೇ ರೀತಿ ಒಂದು ಕಾಂಟ್ಯಾಕ್ಟ್ ಅಂದರೆ ಏನಂತ ಹೇಳೋದು, ಪರಿಚಯ ಇಲ್ಲ, ಓಕೆನಾ. ಸೊ ನನಗೆ ಪೂರ್ಣಿಮಾ ಡಾಕ್ಟರ್ ಕೊಟ್ಟಿದ್ದು. ಸೊ ಪೂರ್ಣಿಮಾ ಡಾಕ್ಟರ್ ಅವ್ರ ಹೆಸರು ಪೂರ್ಣಿಮಾ ಡಾಕ್ಟರ್. ಆ್ಯಂಡ್ ಇವಾಗ ನಾವು ಸ್ವರ್ಣಪ್ರಾಶನ ಯಾರ ಹತ್ರ ಪರ್ಚೇಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದೀವಿ, ಅವರು ಕ್ಲಾಸ್ಮೇಟ್ಸ್ ಅಂತ. ಸೊ ನಾವು ಮಾತಾಡಿದಾಗ ಸೆಟ್ ನಾವು ಕ್ಲಾಸ್ಮೇಟ್ಸು, ತುಂಬ ಆಯುರ್ವೇದ ಹಾಸ್ಪಿಟಲ್ ಕ್ಲಿನಿಕ್ಸ್ ಎಲ್ಲ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ, ನಾವು ಟ್ರಸ್ಟೆಡ್. ನಾನು ಹೇಳಿದೆ ಸರ್ ಇಸ್ ಇಟ್ ಟ್ರಸ್ಟೆಡ್, ನಂಗೆ ಏನಕ್ಕಂತಂದರೆ STM ಅಲ್ಲಿ ಅದಿತಿಗೆ ಸೆಟ್ ಆಗಿದೆ, ಅದಿತಿ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗಿದೆ, ಎಲ್ಲ ರೀತಿಯಾದ ಒಂದು ಹೆಲ್ಪ್ ಆಗಿದೆ. ಐ ವಾಂಟ್ ದಟ್ ಓನ್ಲಿ ಟು ಬಿ ಕಂಟಿನ್ಯೂಡ್. ಯಾವುದೇ ರೀತಿ ಬೇರೆ ರೀತಿಯಾದ ಒಂದು ಇಮ್ಯುನಿಟಿ ಲೋ ಆಗೋದು ಅದೆಲ್ಲ ಆಗಬಾರ್ದು ಅಂತಲ್ಲ. ಇಲ್ಲ ಮೇಡಮ್ ಇಟ್ಸ್ ಟ್ರಸ್ಟೆಡ್ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅವ್ರನ್ನ ನಂಬಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್, ಬಟ್ ಮಿನಿಮಮ್ 10 ನೀವು ಪರ್ಚೇಸ್ ಮಾಡಬೇಕು. ಅದ್ರ ಮೇಲೆ ಎಷ್ಟಾರ ಪರ್ಚೇಸ್ ಮಾಡ್ಬೋದು, ನಿಮ್ಮ ಮನೇಲಿ ಎಷ್ಟು ಜನ ಮಕ್ಕಳಿದ್ರು ಆ ರೀತಿ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಕೃವಿ ಏನು ಹೇಳಿದ್ದು ಅಂತಂದರೆ ಈ ಸಲ 12 ತೊಗೊಳ್ಳೋಣ, ನೆಕ್ಸ್ಟ್ ಲಿಟಲ್ ಹೇಗೆ ಇದು ಮಾಡಿದಾಗ 6 ಮಂತ್ಸಿಗೆ ಮಾತ್ರ ತೊಗೊಳ್ಳೋಣ, ನೆಕ್ಸ್ಟ್ 6 ಮಂತ್ಸಿಗೆ ನಾವು ಆರ್ಡರ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಆ ರೀತಿ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ. ಇಷ್ಟೇ, ದಿಸ್ ಇಸ್ ಆಲ್ ಅಬೌಟ್ ಸ್ವರ್ಣಪ್ರಾಶನ. ಇನ್ಮೇಲಿಂದ ಮನೇಲೇ ತುಂಬ ರಿಕ್ವೆಸ್ಟ್ ಮನೇಲೇ ಹಾಕಿಸ್ಕೊಳ್ಳೋದು ಹೇಳಿ. ಆ್ಯಂಡ್ ಕೆಲವು ನನಗೆ ರೀಲ್ಸ್ನ ಶೇರ್ ಮಾಡ್ತೀರಾ, ಅದಾದಮೇಲೆ ಪಿಕ್ಚರ್ಸ್ನ ಶೇರ್ ಮಾಡ್ತೀರಾ, ಅಕ್ಕ ಇದನ್ನು ಮನೇಲೇ ಹಾಕ್ಬೋದಾ ಅಂತ. ಬೇರೆ ಬ್ರ್ಯಾಂಡ್ಗಳದ್ದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಯಾವುದೂ ಟ್ರೈ ಮಾಡಿಲ್ಲ. ಸೊ ನಾನು ಟೆಸ್ಟ್ ಮಾಡೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಚಾಯ್ಸ್. ಇವಾಗ ನೀವು ಯು ಹ್ಯಾವ್ ಟು ಟೇಕ್ ಅ ಕಾಲ್ ವಿಚ್ ಒನ್ ಟು ಗೋ ಫಾರ್ ಅಂತ. ನೀವು ಕಳಿಸ್ತಿದ್ರಿ ಅಲ್ಲ ಫೋಟೋಸು, ಅದನ್ನು ಹೋಗ್ತೀರಾ ಅಥವಾ ಇದನ್ನು ಪರ್ಚೇಸ್ ಮಾಡ್ತೀರಾ, ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ 150 ರೂಪೀಸ್ ನಿಜವಾಗ್ಲೂ ವರ್ತ್, ನೀವು ಆರಾಮಾಗಿ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ನಾನು ಇನ್ನೂ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಹೇಳಿದ್ನಲ್ಲ ನಿತ್ಯಪ್ರಾಶನ ಅದು 30,000 to 35,000 ಬರುತ್ತೆ ಅಂತ. ಸೊ ಅದಕ್ಕೆ ನಾವು ಹೋಗ್ತಿಲ್ಲ, ಇದಕ್ಕೆ ಹೋಗ್ತಾ ಇದೀವಿ. ಐ ಹೋಪ್ ಅವ್ರ ಮೇಲೆ ನಂಬಿಕೆ ಇದೆ ನನಗೆ, ಪೂರ್ಣಿಮಾ ಡಾಕ್ಟರ್ ಮೇಲೆ ತುಂಬ ನಂಬಿಕೆ ಇದೆ. ಪ್ರತಿ ಸಲ ಏನೇನು ನಮಗೆ ತೊಂದರೆ ಆದರೂ ನಮಗೆ ಅನ್ನೋದಕ್ಕಿಂತ ಅದಿತಿ ಒಂದೇ ಒಂದು ಸ್ವಲ್ಪ ಇಶ್ಯೂ ಆದ್ರೂ ನಾವು ಆನ್ಲೈನ್ ಕನ್ಸಲ್ಟೇಷನಲ್ಲಿ ಶಿ ಆನ್ಸರ್ಸ್ ತುಂಬ ಕ್ವಿಕ್ಕಾಗಿ ಆನ್ಸರ್ ಮಾಡ್ತಾರೆ ಎಲ್ಲದಕ್ಕೂ. ನಮಗೆ ಒಂದು ಧೈರ್ಯ ಅವರು. ಸೊ ಅದಕ್ಕೋಸ್ಕರ ಅವ್ರನ್ನ ನಂಬಿ ನಾವು ಇವ್ರ ಹತ್ರ ಹೋಗ್ತಿದ್ದೀವಿ. ಸೊ ಆ ನಂಬಿಕೆ ನನಗಿದೆ, ಯು ಕ್ಯಾನ್ ಡೆಫಿನೆಟ್ಲಿ ಟ್ರಸ್ಟ್. ಆ್ಯಂಡ್ ಪ್ಲೀಸ್, ನಾನಿವಾಗ ನಿಮಗೆ ಏನು ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ತೋರಿಸ್ತಿದ್ದೀನಿ, ಡೀಟೇಲ್ಸ್ ಹೇಳ್ತಿದ್ದೀನಿ, ಅವ್ರನ್ನೇ ನೀವು ಎಲ್ಲನೂ ಕ್ವೆಶ್ಚನ್ ಕೇಳಬೇಕಾಗುತ್ತೆ. ಪ್ಲೀಸ್ ನನ್ನನ್ನು ಯಾವುದೇ ರೀತಿ ಕ್ವೆಶ್ಚನ್ ಅಂದರೆ ನಿಮಗೆಲ್ಲ ಒಂದು ಲೀಡ್ ಕೊಟ್ಟಿದ್ದೀನಿ, ದಟ್ ಯು ಕ್ಯಾನ್ ಗೋ ವಿತ್ ದೆಮ್ ಆ್ಯಂಡ್ ಕಾಂಟ್ಯಾಕ್ಟ್ ಮಾಡಿ ನೀವು ಇದೆಲ್ಲ ಮಾಡ್ಕೊಳ್ಬೋದು. ಅವ್ರ ಹತ್ರ ಕೇಳಿ ಹೇಳಿ ಅಂತ ಪ್ಲೀಸ್ ಹೇಳಿಬಿಡಿ, ಬಿಕಾಸ್ ನನಗೂ ಕಷ್ಟ ಆಗುತ್ತೆ. ಐ ಹ್ಯಾವ್ ಕಂಪ್ಲೀಟ್ಲಿ ಪ್ಯಾಕ್ಡ್ ಸ್ಕೆಡ್ಯೂಲ್, ಅದಕ್ಕೋಸ್ಕರ, ಓಕೆನಾ. ಸೊ ಎಸ್, ನೀವು ಮಕ್ಳಿಗೆ ಹಾಕಿ, ತುಂಬ ಒಳ್ಳೆಯದು. ಯಾವಾಗ ಹಾಕ್ಬೋದು, ಎಷ್ಟು ವರ್ಷದ ಮಕ್ಳಿಗೆ ಹಾಕ್ಬೋದು ಅಂತಂದರೆ ಹುಟ್ಟಿದ ಮಕ್ಕಳಿಂದ 16 ವರ್ಷದ ಮಕ್ಕಳವರೆಗೂ ಹಾಕ್ಬೋದು. ನಾವು ಆಯುರ್ವೇದ ಟ್ರೀಟ್ಮೆಂಟಲ್ಲಿ ಇರೋದ್ರಿಂದ ನಮಗೆ ಕೆಲವು ಲೇಹ್ಯ ಪ್ರಾಶಗಳೆಲ್ಲ ಇರುತ್ತೆ, ಅದಕ್ಕೋಸ್ಕರ ನಾವು 1 ವರ್ಷದಿಂದ ಹಾಕಿಸ್ತೀವಿ. ನೀವೇನಾದರೂ ಆ ರೀತಿ ಯಾವುದು ಲೇಹ್ಯ ಪ್ರಾಶ ಎಲ್ಲ ನಿಮ್ಗೇನೂ ಇಲ್ಲ ಅಂತಂದರೆ ಪ್ಲೀಸ್ ಗೋ ಫಾರ್ 1 ತಿಂಗಳಿಂದನೇ ಹಾಕಿಸ್ಬೋದು. ನೀವೇ ಡಿಫ್ರೆನ್ಸ್ನ ನೋಡ್ತೀರಾ ಮಕ್ಕಳಲ್ಲಿ. ಟ್ರೈ ಟು ಯಾವುದೇ ಮಂತ್ ಸ್ಕಿಪ್ ಮಾಡದೇ ಇರೋ ರೀತಿ ನೋಡ್ಕೊಳ್ಳಿ. ಯಾಕಂತಂದರೆ ಅದಿತಿಗೆ ಲಿಟಲೇ ಹುಟ್ಟಿದ ಮಂತು ಮೇ ಮತ್ತು ಜೂನ್ 2 ತಿಂಗಳು ಮಿಸ್ ಆಯಿತು. ಮಿಸ್ ಆಗಿ ಒಂದು ಸ್ವಲ್ಪ ದಿನಕ್ಕೆ ಅವ್ರಿಗೆ ಜ್ವರ ಬಂತು. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಅವ್ರಿಗೆ ಜ್ವರ ಎಲ್ಲ ಬಂದು, ಇಮ್ಯುನಿಟಿ ತುಂಬ ಚೆನ್ನಾಗಿತ್ತು. ಸೊ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಇಟ್ಸ್ ಮೈ ರಿಕ್ವೆಸ್ಟ್, ಓಕೆನಾ. ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.